ನಮಸ್ಕಾರಗಳು ಕಟಕ ರಾಶಿಯ ಬಂಧುಗಳೇ. ಮಹಾಭಾಗ್ಯ ಯೋಗ ಮಾರ್ಚ್ 4ರಂದು ಇಂದು ನಿಮಗೆ ಸಿಗಲಿದೆ. ಕಟಕ ರಾಶಿಯ ಮೃದು ಸ್ವಭಾವದ ಹೋರಾಟಗಾರರೇ, ಇಂದು ಮಾರ್ಚ್ 4 ಇಂದು ನಿಮ್ಮ ಜೀವನದ ಅತಿದೊಡ್ಡ ವಿಜಯೋತ್ಸವದ ದಿನ. ಕಳೆದ 9 ವರ್ಷಗಳಿಂದ ನೀವು ಅನುಭವಿಸಿದ ಆ ಮಾನಸಿಕ ವೇದನೆ, ಪ್ರೀತಿ ಪಾತ್ರರಿಂದಲೇ ಅನುಭವಿಸಿದ ಕಡೆಗಣನೆ ಮತ್ತು ಆರ್ಥಿಕವಾಗಿ ನೀವು ಸುಳಿ ಇಲ್ಲದೆ ತತ್ತರಿಸಿದ ಆ ದಿನಗಳನ್ನು ನೆನಪಿಸಿಕೊಳ್ಳಿ. ನಿಮ್ಮ ಒಳ್ಳೆಯತನವನ್ನೇ ಜಗತ್ತು ನಿಮ್ಮ ದೌರ್ಬಲ್ಯ ಎಂದುಕೊಂಡಿರಬಹುದು, ಆದರೆ ಇಂದು ಸಾಕ್ಷಾತ್ ಮಹಾದೇವ ಮತ್ತು ಜಗನ್ಮಾತೆ ಪಾರ್ವತಿಯೇ ನಿಮ್ಮ ಬೆನ್ನಿಗೆ ನಿಂತಿದ್ದಾರೆ. ಇಂದು ನಿಮ್ಮ ರಾಶ್ಯಾಧಿಪತಿ ಚಂದ್ರನು ಅತ್ಯಂತ ಶುಭ ಸ್ಥಾನಕ್ಕೆ ಪ್ರವೇಶಿಸಿ ಗಜಕೇಸರಿ ಯೋಗದ ಹೊಸ ಆಯಾಮ ಸೃಷ್ಟಿಸಲಿದ್ದಾನೆ. ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಜೀವನದ ಸಕಲ ಸಂಕಷ್ಟಗಳು ಮಂಜಿನಂತೆ ಕರಗಿಸಲಿದೆ. ಕಟಕ ರಾಶಿಯವರೇ, ಇಂದು ನಿಮ್ಮ ಜೀವನದಲ್ಲಿ ಒಂದು ಅಪರೂಪದ ಘಟನೆ ನಡೆಯಲಿದೆ. ನಿಮ್ಮ ಮನಸ್ಸಿನ ಮೇಲಿದ್ದ ಒತ್ತಡದ ಮೋಡಗಳು ಇಂದು ಚದುರಲಿದೆ. ದೀರ್ಘಕಾಲದ ಆತಂಕದಿಂದ ನಿಮಗೆ ಮುಕ್ತಿ ಸಿಗಲಿದೆ. ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಯ ಮೇಲೆ ಅಮೃತ ದೃಷ್ಟಿ ಬೀರುತ್ತಿದ್ದಾನೆ. ಇದು ನಿಮ್ಮ ಹೊಸ ಆತ್ಮವಿಶ್ವಾಸವನ್ನು ತುಂಬಲಿದೆ. ಇದುವರೆಗೆ ನಿಮ್ಮನ್ನು ಕಡೆಗಣಿಸಿದವರು ಇಂದು ನಿಮ್ಮ ಸ್ನೇಹಕ್ಕೆ ಅಪಹರಿಸುವ ಕಾಲ ಬಂದಿದೆ. ಇಂದು ಕರ್ಕಟಕ ರಾಶಿಯವರ ಪಾಲಿಗೆ ಭಾಗ್ಯೋದಯದ ಸಮಯ. ಹಣದ ಹರಿವು ಇಂದು ನಿಮ್ಮ ಮನೆಯ ಕಡೆಗೆ ತಿರುಗಲಿದೆ. ಅನಿರೀಕ್ಷಿತ ಧನಲಾಭ ಬರಲ್ಲ ಅಂದಿದ್ದ ಹಣ, ಕೋರ್ಟ್ ಕಚೇರಿಯಲ್ಲಿ ಸಿಲುಕಿದ್ದ ಆಸ್ತಿ ಇಂದು ಪವಾಡದಂತೆ ನಿಮ್ಮ ಕೈ ಸೇರಲಿದೆ. ಸಾಲ ಮುಕ್ತಿ, ಸಾಲಗಾರರ ಕಿರುಕುಳಕ್ಕೆ ಹಿಂದೆ ಶಾಶ್ವತ ಮುಕ್ತಿ ಸಿಗಲಿದೆ. ಲಕ್ಷ್ಮೀ ದೇವಿಯು ನಿಮ್ಮ ತಾಳ್ಮೆಗೆ ಮೆಚ್ಚಿ ಇಂದು ಸುವರ್ಣ ಮಳೆ ಸುರಿಸಲಿದ್ದಾಳೆ. ಇದು ನೀವು ಮಾಡುವ ಯಾವುದೇ ಭೂಮಿ ಅಥವಾ ಬಂಗಾರದ ಹೂಡಿಕೆ ನಿಮ್ಮ ಮುಂದಿನ 7 ತಲೆಮಾರಿಗೆ ಬೆಂಬಲವಾಗಿ ನಿಲ್ಲಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಮೂಲೆ ಗುಂಪು ಮಾಡಿದ ಕುತಂತ್ರಿಗಳು ಇಂದು ನಡುಕ ಶುರುವಾಗಲಿದೆ. ನೀವು ಕೆಲಸ ಮಾಡುವ ಜಾಗದಲ್ಲಿ ದೊಡ್ಡ ಜವಾಬ್ದಾರಿ ಮತ್ತು ಉನ್ನತ ಸ್ಥಾನ ಹಿಂದೆ ನಿಮಗೆ ಸಿಗಲಿದೆ. ಸ್ವಂತ ಬಿಸ್ನೆಸ್ ಆರಂಭಲು ಬಯಸುವ ಕರ್ಕಟಕ ರಾಶಿಯವರಿಗೆ ಇಂದು ಸಕಲ ದೇವತೆಗಳ ಬೆಂಬಲ ನೀಡಲಿದ್ದಾರೆ. ನಿಮ್ಮ ಶ್ರಮಕ್ಕೆ ಇಡೀ ಸಮಾಜವೇ ತಲೆಬಾಗುವ ಸಮಯವಿದು. ಶತ್ರುಗಳು ನಿಮ್ಮನ್ನು ನೋಡಿ ಹಾರುವಂತಹ ಸಾಧನೆ ಇಂದು ನಿಮ್ಮಿಂದ ನಡೆಯಲಿದೆ. ಮನೆಯಲ್ಲಿ ಬೆಂಕಿಯಂತಿದ್ದ ವಾತಾವರಣ ಇಂದು ಹಾಲಿನಂತೆ ತಣ್ಣಗಾಗಲಿದೆ. ನಿಮ್ಮ ಮನೆಯ ಮೇಲೆ ಪ್ರಯೋಗವಾದ ಕೆಟ್ಟ ದೃಷ್ಟಿ ಮತ್ತು ತಂತ್ರ ಮಂತ್ರಗಳ ಪ್ರಭಾವ ಇಂದು ಸಾಕ್ಷಾತ್ ಶಿವನ ತ್ರಿಶೂಲದ ಏಟಿಗೆ ಧೂಳಿಪಟವಾಗಲಿದೆ. ಇಂದು ನೀವು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಶಿವನ ಮುಂದೆ ತುಪ್ಪದ ದೀಪ ಹಚ್ಚಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 1008 ಬಾರಿ ಜಪಿಸಿ. ಈ ವಿಡಿಯೋದ ಕೆಳಗೆ ನಾನು ಮಹಾಪವಾಡಕ್ಕೆ ಸಿದ್ಧನಿದ್ದೇನೆ, ಓಂ ನಮಃ ಶಿವಾಯ ಎಂದು ಬರೆದು ನಿಮ್ಮ ಸಮಸ್ಯೆಯನ್ನು ತಿಳಿಸಿ. ನಿಮ್ಮ ಸಂಕಲ್ಪವೇ ಇಂದು ನಿಮ್ಮ ಶಕ್ತಿಯಾಗಲಿದೆ. ಕರ್ಕಟಕ ರಾಶಿಯವರೇ, ನಿಮ್ಮ ದೈವಿಕ ಕಾಲ ಆರಂಭವಾಗಿದೆ. ವಿಶ್ವಾಸವಿಡಿ, ಗೆಲುವು ನಿಮ್ಮದೇ. ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಕರ್ಕಟಕ ರಾಶಿಯವರಿಗೂ ಶೇರ್ ಮಾಡಿ. ಸದಾಕಾಲ ಆ ದೇವನ ಕೃಪೆ ನಿಮ್ಮ ಮೇಲಿರಲಿ. ಧನ್ಯವಾದಗಳು ಕಟಕ ರಾಶಿಯ ಬಂಧುಗಳೇ.